ಈಗ ಹನುಮಗಿರಿ ಬ್ರಹ್ಮ ಕಲಶೋತ್ಸವದಲ್ಲಿ ಒಂದು ಪ್ರಮುಖ ಭಾಗ ಅಂತ ಹೇಳಿದ್ರೆ ರಾಮ ಹನುಮ ಜ್ಯೋತಿ ರಥಯಾತ್ರೆ ಅಂತ ಹೇಳಿ ಉತ್ತರದ ಅಯೋಧ್ಯೆಯಿಂದ ದಕ್ಷಿಣದ ನಮ್ಮ ಹನುಮಗಿರಿಗೆ ರಥ ಬರುವಂತಹದ್ದು. ಅದರ ಮೂಲಕ ಬಾಲರಾಮನ ಹತ್ತಿರ ಉರಿಯುವಂತಹ ಜ್ಯೋತಿ ಅಲ್ಲಿಂದ ಹೊರಟು ಹನುಮ ಜನ್ಮಭೂಮಿ ಅಂಜನಾದ್ರಿಗೆ ಬಂದು ಅಂಜನಾದ್ರಿಯಲ್ಲಿ ಉರಿಯುವಂತಹ ಜ್ಯೋತಿಯನ್ನು ಸ್ಪರ್ಶಿಸಿ ನಂತರ ಪುತ್ತೂರು ತಾಲೂಕಿಗೆ ಬಂದು ಹನುಮಗಿರಿಗೆ ಬರುವಂತಹದ್ದು. ಆ ನಿಟ್ಟಿನಲ್ಲಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಅಂತೇಳುವಂಥ ನಾಮಧೇಯವನ್ನು ಇನ್ನು ಮುಂದೆ ಆ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಸುಮಾರು 14 ವರ್ಷ ಕಳೆದು ಕೋದಂಡರಾಮ ಅದೇ ರೀತಿ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಎರಡೂ ಕಡೆಯಲ್ಲಿ ಏಕಕಾಲದಲ್ಲಿ ನಾವು ಬ್ರಹ್ಮಕಲಶವನ್ನು ನಿಶ್ಚಯಿಸಿಕೊಂಡಿದ್ದೇವೆ. ಗೋಪುರದ ವ್ಯವಸ್ಥೆಯನ್ನು ಜೋಡಿಸಿಕೊಂಡಿದ್ದೇವೆ. ಎಲ್ಲ ಒಟ್ಟಿನಲ್ಲಿ ಕ್ಷೇತ್ರದ ಭದ್ರತೆಯೇ ನಮ್ಮ ಮುಖ್ಯ ಗುರಿಯಾಗಿದೆ. ವಿಶೇಷವಾಗಿ 4 ವಿಶೇಷ ಕಾರ್ಯಕ್ರಮಗಳಿದೆ. ಒಂದು ಶ್ರೀರಾಮನ ಕೋಟಿ ತಾರಕ ಮಂತ್ರದ ಜಪಯಜ್ಞ, ಎರಡನೇದು ಶ್ರೀರಾಮನ ಜ್ಯೋತಿಯ ರಥಯಾತ್ರೆ, ಅದು ರಾಮ ಹನುಮ ರಥಯಾತ್ರೆಯಾಗಿ ನಮ್ಮೂರಿಗೆ ಬರಲಿದೆ. ಅದರ ಜೊತೆಯಲ್ಲಿ ಲಕ್ಷೋತ್ತರ ನಾರಿಕೇಲ ಸಮರ್ಪಣಾ ಯಜ್ಞ ಅನ್ನುವಂಥದ್ದು, ಮತ್ತು ಭಜನಾ ಸಂಕೀರ್ತನೆ. ಒಂದಷ್ಟು ಕೇರಳದ ಹತ್ತಿರದ ಗ್ರಾಮಗಳನ್ನು ಒಳಗೊಂಡಂಥ 60 ಗ್ರಾಮ ಸಮಿತಿಗಳು ಈ ವ್ಯವಸ್ಥೆಯನ್ನು ಜೋಡಿಸಲಾಗಿದೆ. ಮಾತೆರೆಗಳ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಶ್ರೀ ಕ್ಷೇತ್ರ ಹನುಮಗಿರಿ ಈಶ್ವರಮಂಗಲದಲ್ಲಿದ್ದೇನೆ ಸ್ನೇಹಿತರೆ. ಏಪ್ರಿಲ್ 9ರಿಂದ ಏಪ್ರಿಲ್ 12ನೇ ತಾರೀಕಿನ ತನಕ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕೆ ಉಂಟು. ಹಾಗೆಯೇ ನಮ್ಮ ಶ್ರೀರಾಮದೇವರ ಜನ್ಮಸ್ಥಾನ ಆಗಿರುವಂತಹ ಅಯೋಧ್ಯೆಯಿಂದ ಬಾಲರಾಮನ ಗರ್ಭಗುಡಿ ಅಲ್ಲಿರುವಂಥ ಜ್ಯೋತಿಯನ್ನು ತೆಗೆದುಕೊಂಡು ಬಂದು ನಮ್ಮ ಹನುಮಂತ ದೇವರ ಜನ್ಮಸ್ಥಾನ ಆಗಿರುವಂಥ ಅಂಜನಾದ್ರಿಗೆ ತೆಗೆದುಕೊಂಡು ಬಂದು ಶ್ರೀ ಕ್ಷೇತ್ರ ಹನುಮಗಿರಿ ಕೋದಂಡರಾಮನ ಕ್ಷೇತ್ರಕ್ಕೆ ತರಲಿಕ್ಕುಂಟು ಸ್ನೇಹಿತರೆ. ಅದೊಂದು ಬಹಳ ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹನುಮಗಿರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾವು ಪಡ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಮೊದಲು ಇಲ್ಲಿ ಗಾರ್ಡನ್ ಇತ್ತು, ಈಗ ಕೂಡ ಗಾರ್ಡನ್ ಉಂಟು. ಒಂದಷ್ಟು ಬದಲಾವಣೆಗಳೆಲ್ಲ ಆಗ್ತಾ ಉಂಟು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶಿವರಾಮ್ ಅಂತ. ಹನುಮಗಿರಿ ಧರ್ಮಶ್ರೀ ಪ್ರತಿಷ್ಠಾನದ ಒಬ್ಬ ಟ್ರಸ್ಟಿ ನಾನು. ಈಗ ನಾವಿಲ್ಲಿ ಹನುಮಗಿರಿ ಕ್ಷೇತ್ರದಲ್ಲಿ ಈಗ ಮೊದಲಿದ್ದದಕ್ಕಿಂತಲೂ ಈಗ ಸ್ವಲ್ಪ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲು ಫುಲ್ಲು ಓಪನ್ ಆಗಿತ್ತು, ಈಗ ಒಂದು ದ್ವಾರದ ಹಾಗೆ ನಾವು ನೋಡ್ತಾ ಇದ್ದೇವೆ ಸರ್. ಯಾಕೆ ಈ ಬದಲಾವಣೆಗಳು ಮಾಹಿತಿ ಸಿಗ್ಬೋದಾ ಸರ್? ಅದು ಆಂಜನೇಯನ ಪ್ರತಿಷ್ಠೆ ಕಳೆದು 14 ವರ್ಷ ಕಳೆದು ಈಗ ನಮ್ಮ ಕೋದಂಡರಾಮ ಅದೇ ರೀತಿ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಎರಡೂ ಕಡೆಯಲ್ಲಿ ಏಕಕಾಲದಲ್ಲಿ ನಾವು ಬ್ರಹ್ಮಕಲಶವನ್ನು ನಿಶ್ಚಯಿಸಿಕೊಂಡಿದ್ದೇವೆ. ದೈವಜ್ಞರ ಚಿಂತನೆಯಲ್ಲಿ ಏನು ಕಂಡುಬಂದಿದೆ ಅದರ ಪ್ರಕಾರ ಇಲ್ಲೇ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಪ್ರಯತ್ನಗಳೆಲ್ಲ ಆಗ್ತಾಯಿದೆ. ಕ್ಷೇತ್ರಕ್ಕೆ ಭದ್ರತೆಯ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಆಂಜನೇಯ ದೇವರ ಎದುರಿಗಿದ್ದಂಥ ಜಾಗದಲ್ಲಿ ಒಂದು ಗೋಪುರದ ವ್ಯವಸ್ಥೆಯನ್ನು ಜೋಡಿಸಿಕೊಂಡಿದ್ದೇವೆ. ಅದೇ ರೀತಿ ಬಂದ ಭಕ್ತರಿಗೆ ಅನುಕೂಲಕ್ಕಾಗಿ ಒಂದು ನಮಸ್ಕಾರ ಮಂಟಪವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಇದರ ಶಿಲೆಯ ಕೆತ್ತನೆ ಕೆಲಸವನ್ನು ಜಗನ್ನಾಥ್ ಅಂತೇಳಿಯವರು ಬೆಂಗಳೂರಿನವರು ಭಾರಿ ಉತ್ತಮ ರೀತಿಯಲ್ಲಿ ಅವರ ತುಂಬ ಪ್ರಯತ್ನ ಹಾಕಿ ಅದನ್ನು ನಡೆಸಿಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಕ್ಷೇತ್ರದ ಗೋಪುರದ ಕೆಲಸಗಳನ್ನು ಮರದ ಕೆಲಸಗಳನ್ನು ಕೇರಳದ ತ್ರಿಶೂರಿನ ರಾಜು ಆಚಾರಿ ಅಂತೇಳಿ ಅವರ ತಂಡ ಇದರ ಕೆಲಸವನ್ನು ಮಾಡ್ತಾಯಿದೆ. ತುಂಬ ಕೆಲಸಗಳು ಆಗ್ತಾಯಿದೆ. ಇನ್ನಷ್ಟೇ ದಿವಸಗಳಿರುವಂಥದ್ದು. ನಾಡ್ದು 9ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಇಲ್ಲಿ ಕಾರ್ಯಕ್ರಮ ನಡಲಿಕ್ಕಿದೆ. ಆ ಸಂದರ್ಭಕ್ಕೆ ಎಲ್ಲ ಕೆಲಸಗಳನ್ನು ಪೂರ್ತಿಗೊಳಿಸುವಂಥದ್ದು ನಮ್ಮ ಧ್ಯೇಯ ಆಗಿದೆ. ಆ ನಿಟ್ಟಿನಲ್ಲಿ ರಾತ್ರಿ ಹಗಲು ನಾವು ಈ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಎದುರುಗಡೆ ಹೇಗೆ ಏನಾದರೂ ಕ್ಲೋಸ್ ಆಗ್ತದೆ ದ್ವಾರ ಬಿಟ್ಟು ಸೈಡ್? ಈ ನಮ್ಮ ಉದ್ದೇಶ ಇರುವಂಥದ್ದು ದೇವರನ್ನು ಭಕ್ತರು ಅತ್ಯಂತ ಹತ್ತಿರದಿಂದ ಕಾಣಬೇಕು. ಅಲ್ಲಿ ನಡೆಯುವಂಥ ಪೂಜಾ ವಿಧಿಗಳನ್ನು ಎಲ್ಲರೂ ಅವರ ಕಣ್ಣು ತುಂಬಿಕೊಳ್ಳುವಂಥ ಕೆಲಸಗಳಾಗಬೇಕು. ಗರ್ಭಗುಡಿಯೊಳಗೆ ದೇವರನ್ನು ಇಟ್ಟು ಪೂಜೆ ಮಾಡುವಾಗ ಅಲ್ಲಿ ಏನು ಮಾಡ್ತಾರೆ ಅಂತೇಳುವಂಥದ್ದನ್ನು ಭಕ್ತ ಕಾಣಲಿಕ್ಕೆ ಆಗೋದಿಲ್ಲ. ಅದನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ಈ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಎಲ್ಲ ದೇವರ ಪೂಜಾ ಕಾರ್ಯಗಳು ಎಲ್ಲವೂ ಜನರು ನೋಡುವ ರೀತಿಯಲ್ಲಿರಬೇಕು, ಭಕ್ತರು ನೋಡುವ ರೀತಿಯಲ್ಲಿರಬೇಕು ಅಂತ ಉದ್ದೇಶದಿಂದ ಹೊರಗಿನ ಗೋಪುರವನ್ನು ಮಾಡಿಕೊಂಡು ಒಳಗೆ ಓಪನ್ನೇ ಎಲ್ಲವೂ ವಿಶಾಲವಾಗಿ ಓಪನ್ ಆಗಿ ದೇವರನ್ನು ಕಾಡುವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತದೆ. ಈ ಹೊರಗಿಂದ ಬರುವಾಗಲೇ ಮೆಟ್ಟಲುಗಳನ್ನು ಹತ್ತಿಕೊಂಡು ಬಂದಾಗಲೇ ದೇವರ ದರ್ಶನ ಆಗಬೇಕು ಅಂತೇಳುವಂಥ ನಿಟ್ಟಿನಲ್ಲಿ ದೊಡ್ಡ 12.5 ಅಡಿ ಎತ್ತರದ ದೊಡ್ಡ ಹೆಬ್ಬಾಗಿಲನ್ನು ಈ ಗೋಪುರಕ್ಕೆ ಜೋಡಿಸ್ತಾ ಇದ್ದೇವೆ. ನಮ್ಮ ಸ್ಟೆಪ್ ಹತ್ತುವ ಅಲ್ಲಿಂದ ನಾವು ಮೆಟ್ಟಿಲುಗಳನ್ನು ಹತ್ತುವ ಅಲ್ಲೇ ದೇವರ ದರ್ಶನ ಆಗುವ ರೀತಿಯಲ್ಲಿ ದೊಡ್ಡ ಬಾಗಿಲನ್ನು ಅಳವಡಿಸಿಕೊಂಡಿದ್ದೇವೆ. ಭಕ್ತರಿಗೆ ಅತ್ಯಂತ ಅನುಕೂಲ ಆಗಬೇಕು ಮತ್ತು ಅಲ್ಲಿಂದಲೇ ಭಕ್ತಿಪೂರ್ವಕವಾಗಿ ಬರುವ ರೀತಿಯಲ್ಲಿ ಅದನ್ನು ಜೋಡಿಸಿಕೊಂಡಿದ್ದೇವೆ.
ಎದುರಿಗೆ ಸ್ಟೆಪ್ಗಳನ್ನು ಅಳವಡಿಸುವಂಥದ್ದು, ಹೆಬ್ಬಾಗಿಲಿನ ಎದುರಿಗೆ ಸ್ಟೆಪ್ಗಳನ್ನು ಅಳವಡಿಸುವಂಥದ್ದು, ಮತ್ತು ಎದುರಿಗೆ ಹಿಂದೆ ಇದ್ದ ಯಾವುದು ಗಾರ್ಡನ್ ಇತ್ತು ಅದನ್ನೆಲ್ಲ ತೆಗೆದು ಹೊಸದಾಗಿ ರಚನೆ ಮಾಡಲಿಕ್ಕೆ ಇವಾಗ ನಾವು ಕಾರ್ಯಾರಂಭ ಮಾಡಿದ್ದೇವೆ. ಅದು ಕೂಡ ನಾಳಿನ ಸಂದರ್ಭದಲ್ಲಿ ಅದು ಕೂಡ ಪೂರ್ತಿ ಆಗ್ತದೆ. ಒಳ್ಳೆ ರೀತಿಯ ಗಾರ್ಡನನ್ನು ನಿಸರ್ಗ ಗಾರ್ಡನ್ ಇದರ ಮಾಲಕರು ಸನ್ಮಾನ್ಯ ಶಿವ ಎಸ್ ಪೂಜಾರಿ ಇವರು ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಉತ್ತಮ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಊರಿನ ಪರವೂರಿನ ಎಲ್ಲ ಜನ ನಾಳ್ದು ಬಂದು ಈ ಆಗುವಂಥ ಎಲ್ಲ ಕೆಲಸಗಳನ್ನು ವೀಕ್ಷಿಸಬೇಕು ಮತ್ತು ದೇವರ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ವಿಶೇಷವಾಗಿ ದೇವರ ಪಾಣಿಪೀಠ ಮತ್ತು ಅದರ ಎದುರಿನ ಮೆಟ್ಟಿಲುಗಳಿಗೆ ತಾಮ್ರದ ಹೊದಿಕೆಯನ್ನು ಹೊದಿಸಿ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ಮೋಹನ್ ಅಂತೇಳಿ ಪಯ್ಯನ್ನೂರಿನವರು ಮೋಹನ್ ಅಂತೇಳಿ ಬಂದಿದ್ದಾರೆ. ಅವರು ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾಡಿನ ಎಲ್ಲ ಕೆಲಸಗಳಿಗೆ ಅವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಕೋದಂಡರಾಮನ ಕ್ಷೇತ್ರದಲ್ಲಿ ಕೂಡ ವಿಶೇಷ ಕೆಲಸಗಳು ಆಗ್ತಾ ಇದೆ. ಅಲ್ಲಿ ಒಂದು ಆವರಣ ಬೇಲಿಯ ವ್ಯವಸ್ಥೆಗಳಾಗಬೇಕು. ಎಲ್ಲ ಒಟ್ಟಿನಲ್ಲಿ ಕ್ಷೇತ್ರದ ಭದ್ರತೆಯೇ ನಮ್ಮ ಮುಖ್ಯ ಗುರಿಯಾಗಿದೆ. ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಏನು ಅಲ್ಲಿಗೆ ಅವಶ್ಯಕತೆ ಇದೆ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲರ ಸಹಕಾರ ಅತ್ಯಂತ ಅಗತ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಮತ್ತು ಈಗ ನಾವಿಲ್ಲಿ ನೋಡ್ತಾ ಇರುವ ಹಾಗೆಯೇ ಪಂಚಮುಖಿ ಆಂಜನೇಯ ನಕ್ಷತ್ರ ಮತ್ತು ಕೋದಂಡರಾಮ ನಕ್ಷತ್ರ, ಇಲ್ಲಿ ಮೈನ್ ಅರ್ಚಕರು ಯಾರು ಸರ್? ನಮ್ಮಲ್ಲಿ 2 ಕ್ಷೇತ್ರಗಳಿಗೆ 5 ಜನರ ಅರ್ಚಕರ ತಂಡ ಇದೆ. 5 ಶಿಫ್ಟಲ್ಲಿ ಯಾಕೆಂತ ಹೇಳಿದರೆ ಬೆಳಗಿಂದ ಸಂಜೆವರೆಗೆ ಭಕ್ತರು ಬರ್ತಾ ಇದ್ದಾರೆ. ಭಕ್ತರಿಗೆ ಬೇಕಾದದ್ದು ಯಾವ ಇಚ್ಛೆ ಇದೆ, ಯಾವ ಅಪೇಕ್ಷೆ ಇದೆ, ಆ ಪೂಜೆಯನ್ನು ನೆರವೇರಿಸೋದಕ್ಕಾಗಿ 5 ಜನರ ತಂಡ ಇದೆ. ಇದರ ಮುಖ್ಯ ಅರ್ಚಕರಾಗಿ ರಾಜೇಶ್ ಭಟ್ ಇದ್ದಾರೆ. ಇವರು ಉತ್ತರ ಕನ್ನಡದ ಸಿರ್ಸಿಯವರು. ಎಲ್ಲ ತಂಡಗಳು ಸಿರ್ಸಿ ಆ ಭಾಗದವರೇ ಇದ್ದಾರೆ, 5 ಜನ ಕೂಡ. ಒಬ್ಬರು ಮಾತ್ರ ನಮ್ಮ ಊರಿನವರಿದ್ದಾರೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಭಕ್ತರಿಗೆ ಬೇಕಾದ ರೀತಿಯಲ್ಲಿ ಕ್ರಮವನ್ನು ಎಲ್ಲಿಯೂ ಚಾಚು ತಪ್ಪದ ರೀತಿಯಲ್ಲಿ ಉತ್ತಮ ರೀತಿಯ ಪೂಜಾ ವಿಧಾನಗಳನ್ನು ಅಳವಡಿಸಿಕೊಂಡು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಭಕ್ತರ ಅಪೇಕ್ಷೆಯ ಮೇರೆಗೆ ಬೇರೆ ಬೇರೆ ರೀತಿಯ ಹೋಮಗಳು, ಹವನಗಳು, ಅವರ ಅಪೇಕ್ಷೆಯ ಮೇರೆಗೆ ಬೇರೆ ಬೇಕಾದಂಥ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಇಲ್ಲಿ ಜೋಡಿಸಿಕೊಂಡು ಅವರ ತಂಡ ರಾಜೇಶ್ ಭಟ್ ಮತ್ತು ಅವರ ತಂಡ ಅದನ್ನು ನಿರ್ವಹಿಸಿಕೊಡ್ತದೆ. ಇದು ಎಲ್ಲ ಭಕ್ತರಿಗೆ ಅತ್ಯಂತ ಖುಷಿ ಕೊಡುವಂಥ ವಿಚಾರ ಅಂತ ಉತ್ತಮ ಮಾತುಗಳು ಅವರ ಬಗ್ಗೆ ಬರ್ತಾ ಇದೆ. ಇದು ನಾವು ಒಬ್ಬ ಟ್ರಸ್ಟಿಯಾಗಿ ಹೇಳುವಂಥದ್ದಲ್ಲ, ಎಲ್ಲರ ಜನರ ಮಾತಿನಿಂದ ಬರುವಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಈ ಕ್ಷೇತ್ರದ ಹೆಸರು ನಾವು ಇಷ್ಟರವರೆಗೆ ಕೇಳಿಕೊಂಡು ಬಂದದ್ದು ಪಂಚಮುಖಿ ಆಂಜನೇಯ ನಕ್ಷತ್ರ ಹನುಮಗಿರಿ ಅಂತ. ನಾವು ದೈವಜ್ಞರಲ್ಲಿ ಚಿಂತನೆ ಮಾಡಲಿಕ್ಕೆ ಹೋದಾಗ ನಾವು ಪಂಚಮುಖಿ ಆಂಜನೇಯ ಸ್ವಾಮಿಗೆ ಮಾತ್ರ ಬ್ರಹ್ಮಕಲಶ ಮಾಡಿ ನೆರವೇರಿಸಬೇಕು. 14 ವರ್ಷ ಆಯಿತು ಅಂತ ನಿಟ್ಟಿನಲ್ಲಿ ಅಲ್ಲಿ ಹೋದಾಗ ಕೋದಂಡರಾಮ ಪ್ರತಿಷ್ಠೆ ಆಗಿ 8 ವರ್ಷ ಕಳೀತು, 8-9 ವರ್ಷ ಕಳೀತಷ್ಟೇ. ಆ ನಿಟ್ಟಿನಲ್ಲಿ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಮಾತ್ರ ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ದೈವಜ್ಞರಲ್ಲಿ ಚಿಂತನೆಗೆ ಹೋಗಿದ್ದೆವು. ಆ ಸಂದರ್ಭದಲ್ಲಿ ದೈವಜ್ಞರ ಚಿಂತನೆಯಲ್ಲಿ ಅವರು ಹೇಳಿದಂಥದ್ದು, ರಾಮ ಮತ್ತು ಆಂಜನೇಯ ಇದ್ದಲ್ಲಿ ರಾಮನೇ ಪ್ರಥಮ. ರಾಮನಿಗೆ ಪೂಜೆ ಮಾಡೋದಿದ್ದರೆ ಆಂಜನೇಯನಿಗೆ ತೃಪ್ತಿ ಆಗೋದಿಲ್ಲ. ಹಾಗೆ ಮೊದಲ ಪೂಜೆ ರಾಮನಿಗೆ ಆಗಬೇಕು, ನಂತರದ ಎಲ್ಲ ವಿಧಿವಿಧಾನಗಳು ಎರಡನೇದಾಗಿ ಆಂಜನೇಯನಿಗೆ ಆಗಬೇಕು ಅಂತ ಹೇಳುವಂಥ ವಿಚಾರನ ಅವರು ತಿಳಿಸಿದರು. ಆ ನಿಟ್ಟಿನಲ್ಲಿ 2 ಕಡೆಗಳಲ್ಲಿ ಸಹ ಮೊದಲ ಪ್ರಾರ್ಥನೆ ಕೋದಂಡರಾಮನಲ್ಲಿ ಮಾಡಿಕೊಂಡು ಅಲ್ಲಿ ಸೇವೆಗಳನ್ನು ಮಾಡಿಕೊಂಡು ಪಂಚಮುಖಿ ಆಂಜನೇಯ ಸೇವೆಯನ್ನು ಮಾಡುವಂಥ ವಿಚಾರವನ್ನು ಮಾಡಬೇಕು ಅಂತ ಹೇಳೋ ವಿಚಾರವನ್ನು ಅವರು ಹೇಳಿದ್ದಾರೆ. ಅದನ್ನೇ ಇನ್ನು ಮುಂದೆ ಮುಂದುವರಿಸಿಕೊಂಡು ಹೋಗ್ತೇವೆ. ಹೆಸರಲ್ಲಿ ಕೂಡ ಕೋದಂಡರಾಮ ಪ್ರಥಮವಾಗಿ ಬರಬೇಕು. ಆ ನಿಟ್ಟಿನಲ್ಲಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಅಂತ ಹೇಳುವಂಥ ನಾಮಧೇಯವನ್ನು ಇನ್ನು ಮುಂದಿನ ದಿನಗಳಲ್ಲಿ ಅದು ಆ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಪ್ರಥಮ ಆದ್ಯತೆ ರಾಮನಿಗೆ, ಅನಂತರದ ಸ್ಥಾನ ಆಂಜನೇಯರಿಗೆ ಅಂತ ಹೇಳುವಂಥ ದೈವಜ್ಞರ ಚಿಂತನೆಯ ಮೇಲೆ ಬಂದಂಥ ಮಾತನ್ನು ನಾವು ನಡೆಸುವಂಥದ್ದು ನಮ್ಮ ಕರ್ತವ್ಯ ಅಂತ ದೃಷ್ಟಿಯಲ್ಲಿ ಅದನ್ನು ಮಾಡಲಿಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೇವೆ. ಈಗ ಧನ್ಯವಾದಗಳು ಸರ್, ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ಎಲ್ಲರ ಸಹಕಾರ ಇರಲಿ. ನಾಳಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ನೀವೆಲ್ಲರೂ ಒಟ್ಟು ಸೇರಿ ನಮಗೆ ಸಹಕಾರ ಕೊಡಬೇಕು ನನ್ನ ವಿನಂತಿ ಅಷ್ಟೇ. ಧನ್ಯವಾದ. ನಮಸ್ತೆ, ನನ್ನ ಹೆಸರು ರಾಜೇಶ್ ಭಟ್ ಅಂತೇಳಿ. ಇಲ್ಲಿ ದೀಕ್ಷೆಯನ್ನು ಕೊಡುವಂಥ ಕ್ರಮ ಇದೆ. ಕ್ಷೇತ್ರಕ್ಕೆ ಬಂದಂಥವರು ಕ್ಷೇತ್ರದಲ್ಲಿ ಅರ್ಚಕರ ಮುಖೇನವಾಗಿ ಅವರಿಗೆ ದೀಕ್ಷಾ ಸಂಕಲ್ಪವನ್ನು ಮಾಡಿ ತದನಂತರದಲ್ಲಿ ಅವರಿಗೆ ದೀಕ್ಷಾ ಸೂತ್ರವನ್ನು ಕೈಗೆ ಕಟ್ಟಿ ಅದರ ನಂತರದಲ್ಲಿ ನಾವು ಆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವಂಥ ರಾಮತಾರಕ ಮಂತ್ರವನ್ನು ಅವರಿಗೆ ಉಪದೇಶವನ್ನು ನೀಡ್ತೇವೆ. ಆ ಮೂಲಕವಾಗಿ ಅವರು ಮತ್ತೆ ಪ್ರತಿನಿತ್ಯ ಮನೆಗೆ ಹೋಗಿ ಸ್ನಾನ ಮಾಡಿದ ನಂತರ ಶುದ್ಧವಾಗಿ ನಿತ್ಯ ಜಪವನ್ನು ಮಾಡುವಂಥದ್ದು. ಪ್ರತಿನಿತ್ಯ ಬರ್ಬೋದು. ಬೆಳಿಗ್ಗೆ 7:00ವರೆಗೆ ದೇವರಿಗೆ ಮಹಾಪೂಜೆ ಆಗುತ್ತೆ. ಮಹಾಪೂಜೆ ಆದ ನಂತರದಲ್ಲಿ ಸಾಯಂಕಾಲ 6 ಗಂಟೆಯ ಒಳಗಡೆ ಎಷ್ಟೊತ್ತಿಗೆ ಬಂದರೂ ಅವರಿಗೆ ದೀಕ್ಷೆಯನ್ನು ನೀಡ್ತೇವೆ. ಹೌದು, ಭಜನೆ ಮಾಡುವಂಥವರು ಪ್ರತಿನಿತ್ಯ ಯಾವುದೇ ಸಮಯಕ್ಕೆ ಬಂದು ಕ್ಷೇತ್ರದಲ್ಲಿ ಭಜನೆಯನ್ನು ಮಾಡಲಿಕ್ಕೆ ಅವರಿಗೆ ಮುಕ್ತವಾದಂಥ ಅವಕಾಶ ಇದೆ. ಕ್ಷೇತ್ರದಲ್ಲಿ ಮಾಡಿದಂಥ ಜಪವನ್ನು ಇಲ್ಲಿ ಏಪ್ರಿಲ್ 11ನೇ ತಾರೀಕಿಗೆ
ಕೋಟಿ ರಾಮತಾರಕ ಮಹಾಯಜ್ಞ ಆಗ್ತದೆ. ಆ ಯಜ್ಞಕ್ಕೆ ಬಂದು ಅವರು ಆ ಜಪ ಮಾಡಿದಂಥವರು ಬಂದು ಪ್ರಸಾದವನ್ನು ತಗೊಂಡು ಆ ಜಪವನ್ನು ಸಮರ್ಪಣೆಯನ್ನು ಮಾಡುವಂಥದ್ದು ಕ್ರಮ. ಭಜನೆಗೆ ಬೇರೆ ಬೇರೆ ಕಡೆಯಿಂದ ಬಂದು ಭಜನೆಯನ್ನು ಮಾಡ್ತಿದ್ದಾರೆ. ಕ್ಷೇತ್ರಕ್ಕೆ ಬಂದು ಇಲ್ಲೇ ಕೂತು ರಾಮತಾರಕ ಜಪವನ್ನು ಮಾಡ್ತಿದ್ದಾರೆ. ಅವರವರ ಇದರಲ್ಲಿ ಆದಷ್ಟು ಬಂದು ಇಲ್ಲಿ ಭಜನೆ ಹಾಗೂ ರಾಮತಾರಕ ಜಪವನ್ನು ಮಾಡಿ ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಮಾರ್ಚ್ 2ನೇ ತಾರೀಕಿಗೆ ಕೋದಂಡರಾಮ ಸನ್ನಿಧಿಯಲ್ಲಿ ರಾಮತಾರಕ ಯಜ್ಞವನ್ನು ಮಾಡಿ ದೀಕ್ಷೆಯನ್ನು ಕೊಡಲಿಕ್ಕೆ ಆ ದಿನದಿಂದ ಆರಂಭವನ್ನು ಮಾಡಿಯಾಗಿದೆ. ಅದೇ ರೀತಿಯಲ್ಲಿ ಅದೇ ದಿನ ತಂತ್ರಿಗಳ ಮುಖೇನವಾಗಿ ಅನುಜ್ಞಾ ಕಲಶವನ್ನು ಮಾಡಿ ದೇವರನ್ನು, ಕೋದಂಡರಾಮ ದೇವರನ್ನು ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಬಾಲಾಲಯದಲ್ಲಿ ಇಟ್ಟಿದ್ದಾರೆ. ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಾಯಂಕಾಲ ನಿತ್ಯ ಪೂಜೆ ಆಗುವಂಥದ್ದು ದೇವರಿಗೆ. ಏಪ್ರಿಲ್ 12ಕ್ಕೆ ಕೋದಂಡರಾಮ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಏಕಕಾಲದಲ್ಲಿ ಅಷ್ಟಬಂಧ ಮತ್ತು ಬ್ರಹ್ಮಕಲಶೋತ್ಸವ ಆಗುತ್ತೆ. ಆ ಸಮಯದಲ್ಲಿ ಇಲ್ಲಿಂದ ದೇವರನ್ನು ಕೊಂಡೋಗಿ ಮತ್ತೆ ಅಲ್ಲಿ ಪುನಃ ಪ್ರತಿಷ್ಠೆಯಾಗಿ ಮತ್ತೆ ಅಲ್ಲಿ ನಿತ್ಯ ಸೇವೆಗಳು ಅಲ್ಲಿ ಆಗುತ್ತೆ. ಪೈಂಟ್ ಮಿಕ್ಸಿಂಗ್ ಮಾಡುವಂಥ ವ್ಯವಸ್ಥೆ ಸೂಪರ್ ಉಂಟಲ್ವ. ಇಲ್ಲಿ ಒಂದು ಮೋಟ್ರು, ಅಲ್ಲಿ ಎಕ್ಸಿಟ್ ಪೈಪ್ ಹೋಗಿದೆ ಆಚೆ, ಇಲ್ಲಿ ಪೈಂಟ್ ಇಟ್ಟಿದ್ದಾರೆ, ಮಿಕ್ಸಿಂಗ್ ಆಗ್ತಾ ಉಂಟು. ಇಲ್ಲಿ ಅದು ರಿಟರ್ನ್, ಇಲ್ಲಿ ಪೈಂಟ್ ಉಂಟು. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನಂದು ನಾರಾಯಣ ಭಟ್ ಅಂತ. ಈಗ ನಾನು ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬರುವಾಗ ಒಂದು ಗಮನಿಸಿದ ವಿಷಯ ಏನು ಅಂತ ಹೇಳಿದರೆ, ನಿಮಗೆ ದೀಕ್ಷೆ ಕೊಡ್ತಾ ಇದ್ದರು. ಶ್ರೀರಾಮನ ಅನುಗ್ರಹ ಪಡೀಲಿಕ್ಕೆ ಬೇಕಾಗಿ ದೀಕ್ಷೆಯನ್ನು ಪಡ್ಕೊಳ್ಳೋದು. ಅಂದರೆ ತಾರಕ ಯಜ್ಞದಲ್ಲಿ ರಾಮ ತಾರಕ ಯಜ್ಞ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅಂದರೆ ರಾಮ ತಾರಕ ಈಗ ಜಪ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ದೀಕ್ಷೆ ಬೇಕು. ಹೌದು. ನಾಡ್ದು 9ನೇ ತಾರೀಕಿಗೆ ಯಜ್ಞದ ದಿವಸ ಅದನ್ನು ಅರ್ಪಿಸಿದರೆ ಆಯಿತು, ಸಮರ್ಪಣೆ. ಗುರುಮುಖೇನ ಅನುಗ್ರಹ ಪಡ್ಕೊಳ್ಳುವಂಥದ್ದು. ಅವರು ಒಂದು ದೀಕ್ಷೆಯ ಒಂದು ಅನುಗ್ರಹವನ್ನು ನಮಗೆ ದೀಕ್ಷೆ ಮಾಡಿ ನಮಗೆ ಕೊಡ್ತಾರೆ. ನಿತ್ಯ ಬೆಳಿಗ್ಗೆ ಪೂರ್ವಾಹ್ನದಲ್ಲಿ ಮತ್ತು ರಾತ್ರಿ ಬರೀಲಿಕ್ಕೆ ಏನಾದರೂ ಉಂಟು? ಹೌದು, ಬರೆದು ಒಂದು ಪ್ರತಿ ದಿವಸ ನಾವು ಎಷ್ಟು ಮಾಡಿದ್ದೇವೆ ಎಂಬುದರ ಬಗ್ಗೆ ಒಂದು ಮಾಹಿತಿ ಇಲ್ಲಿ ಬಂದು ಸಮರ್ಪಣೆ ಮಾಡಲಿಕ್ಕೆ ಉಂಟು. 9ನೇ ತಾರೀಕಿಗೆ ಯಜ್ಞದ ದಿವಸ ಟೋಟಲ್ ಆಗಿ ಎಷ್ಟು ಸಲ ಹೇಳಿದ್ದೇವೆ ಅನ್ನೋ ಒಂದು ಲೆಕ್ಕ. ಸರಿ, ಹೌದು. ನಾವು ಎಷ್ಟು ಮಾಡಿದ್ದೇವೋ ಅಷ್ಟನ್ನು ನಾವು ಅಲ್ಲಿ ಸಮರ್ಪಣೆ ಮಾಡಲಿಕ್ಕೆ ನಾವು ಬರೆದು ಕೊಟ್ಟಂತಹ ಕಾಗದವನ್ನು ಅಲ್ಲಿ ನಾವು ಬಾಯಿದೆರೆಯಾಗಿ ಹೇಳ್ಬೋದು, ಅದನ್ನು ಹೀಗೂ ಹೇಳಬಹುದು. ಸರಿ, ಯಾಕೆಂದರೆ ನಾವು ಇವತ್ತು ಬಂದದ್ದು, ಇವತ್ತು ನಾವು ದೀಕ್ಷೆ ಅವರು ಕೊಟ್ಟಿದ್ದಾರೆ, ಗುರುಮುಖಿಯನ್ನು ನಾವು ಪಡ್ಕೊಂಡಿದ್ದೇವೆ. ಹಾಗೆ ಧನ್ಯವಾದಗಳು ಸರ್. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ನಾನು RC ನಾರಾಯಣ್, ಹನುಮಗಿರಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಹನುಮಗಿರಿಯ ಬ್ರಹ್ಮಕಲಶೋತ್ಸವ ಒಂದು ವಿಶಿಷ್ಟ ಕಾರ್ಯಕ್ರಮ. ವಿಶೇಷವಾಗಿ 4 ವಿಶೇಷ ಕಾರ್ಯಕ್ರಮಗಳಿದೆ. ಒಂದು ಶ್ರೀರಾಮನ ಕೋಟಿ ತಾರಕ ಮಂತ್ರದ ಜಪಯಜ್ಞ, ಎರಡನೇದು ಶ್ರೀರಾಮನ ಜ್ಯೋತಿಯ ರಥಯಾತ್ರೆ, ಅದು ರಾಮ ಹನುಮ ರಥಯಾತ್ರೆಯಾಗಿ ನಮ್ಮೂರಿಗೆ ಬರಲಿದೆ. ಅದರ ಜೊತೆಯಲ್ಲಿ ಲಕ್ಷೋತ್ತರ ನಾರಿಕೇಲ ಸಮರ್ಪಣಾ ಯಜ್ಞ ಅನ್ನುವಂಥದ್ದು ಮತ್ತು ಭಜನಾ ಸಂಕೀರ್ತನೆ. ಇವತ್ತು 4 ಕಾರ್ಯಕ್ರಮಗಳಲ್ಲಿ ಈಗಾಗಲೇ ಒಂದಕ್ಕೆ ಚಾಲನೆ ಕೊಡಲಾಗಿದೆ. ಈಗಾಗಲೇ ಲಕ್ಷೋತ್ತರ ನಾರಿಕೇಲ ಸಮರ್ಪಣೆ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಆರಂಭ ಆಗಿದೆ. ಕ್ಷೇತ್ರದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಕೂಡ ಅದನ್ನು ಸಮರ್ಪಿಸುವಂಥ ಅವಕಾಶವನ್ನು ಕಲ್ಪಿಸಲಾಗಿದೆ. ಯಾವೆಲ್ಲ ಭಕ್ತರಿದ್ದಾರೆ, ಒಂದು ರಾಮನಿಗೆ ಮತ್ತು ಒಂದು ಹನುಮನಿಗೆ 2 ತೆಂಗಿನಗಳನ್ನು ಸಮರ್ಪಣೆ ಮಾಡುವ ಮುಖಾಂತರ ತನ್ನ ವ್ಯಕ್ತಿಗತವಾದ ಸಮರ್ಪಣೆ ಮಾಡಬೇಕು ಅನ್ನೋಂಥ ಅಪೇಕ್ಷೆ ಇರುವಂಥದ್ದು ನಮ್ಮ ದೇವಾಲಯದ ವತಿಯಿಂದ. ಅವರು ಡೈರೆಕ್ಟ್ ಕ್ಷೇತ್ರಕ್ಕೆ ಬಂದು ಕೊಡ್ಬೋದಾ? 2 ಅವಕಾಶಗಳಿದೆ. ದೂರದಲ್ಲಿರತಕ್ಕಂಥ ಭಕ್ತರಿಗೆ ಆಯಾಯ ಗ್ರಾಮದಲ್ಲಿ ಆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅವರು ಅಲ್ಲಲ್ಲಿರತಕ್ಕಂಥ ಯಾವ ದೇವಸ್ಥಾನ ಭಜನಾ ಮಂದಿರಗಳಿದೆ, ಅಲ್ಲಿ ವ್ಯವಸ್ಥೆಗಳನ್ನ ಜೋಡಿಸಲಾಗಿದೆ. ಇಲ್ಲೇನು ಬರಬೇಕು ಅಂತ ಅಪೇಕ್ಷೆ ಪಟ್ಟುಕೊಂಡಿದ್ದ ಭಕ್ತರಿಗೆ ಇಲ್ಲಿ ಕೂಡ 2 ಕಡೆ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ರಾಮನಿಗೆ ಪ್ರತ್ಯೇಕ ಮತ್ತು ಹನುಮನಿಗೆ ಪ್ರತ್ಯೇಕ 2 ಕಡೆ ಕೂಡ ಆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅವರು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಬಹುದು. ಅಂದರೆ ಇದು ಇಲ್ಲಿ ಪುತ್ತೂರು ತಾಲೂಕಲ್ಲಿ ಮಾತ್ರ ವ್ಯವಸ್ಥೆ ಇರುತ್ತಾ ಅಥವಾ ಹೊರಗೆ ಕೂಡ ವ್ಯವಸ್ಥೆ ಉಂಟಾ ಅವರ ಕ್ಷೇತ್ರಕ್ಕೆ ಹೋಗಿ ಅರ್ಪಿಸಿ? ಒಟ್ಟು 60 ಗ್ರಾಮ ಸಮಿತಿಗಳಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತ್ತು ಒಂದಷ್ಟು ಸುಳ್ಯ ವಿಧಾನಸಭಾ ಕ್ಷೇತ್ರದ ಪಕ್ಕದ ಗ್ರಾಮಗಳು, ಒಂದಷ್ಟು ಕೇರಳದ ಹತ್ತಿರದ ಗ್ರಾಮಗಳನ್ನ ಒಳಗೊಂಡಂಥ 60 ಗ್ರಾಮ ಸಮಿತಿಗಳು ಈ ವ್ಯವಸ್ಥೆಗಳನ್ನು ಜೋಡಿಸಲಾಗಿದೆ. ಹೊರಗಿನ ಭಕ್ತರಿಗೆ ಇಲ್ಲಿ ಕೂಡ ವ್ಯವಸ್ಥೆ ಇದೆ. ಯಾರಿಗೆ ತೆಂಗಿನಕಾಯಿ ತಗೊಂಡು ಬರಲಿಕ್ಕೆ ಆಗುವುದಿಲ್ಲ, ಅವರು ಇಲ್ಲಿ ರಸೀದಿ ಪಡ್ಕೊಂಡು ಬೇಕಾದರೂ ಕೂಡ ಅದನ್ನು ಅರ್ಪಿಸುವಂಥ ಕೆಲಸ ಮಾಡ್ಬೋದು. ಈ ಎಲ್ಲದಕ್ಕೂ ಕೂಡ ವ್ಯವಸ್ಥೆಗಳನ್ನು ಆಯಾಯ ಗ್ರಾಮದಲ್ಲಿ ಮಾಡಿದ್ದೇವೆ ಮತ್ತು ವಿಶೇಷವಾಗಿ ಕ್ಷೇತ್ರದಲ್ಲಿ ಕೂಡ ಮಾಡಲಾಗಿದೆ. ಕೋಟಿ ರಾಮ ತಾರಕ ಯಜ್ಞ ಈಗಾಗಲೇ ಮನೆಯಲ್ಲಿ ಭಕ್ತರು ಏನಿದ್ದಾರೆ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಶ್ರೀರಾಮನ ಒಂದು ರಕ್ಷೆಯನ್ನು ಕೊಟ್ಟಿದ್ದೇವೆ.
ತಂತ್ರಿಗಳು ಮಾಡಿರ್ತಕ್ಕಂಥ ಪೂಜೆಯ ಮುಖಾಂತರ ಆ ರಕ್ಷೆ ಕಟ್ಟಿಕೊಂಡು ಅವನು ಮುಂದಿನ ದಿನಮಾನಗಳವರೆಗೆ ಅಂದರೆ 11ನೇ ತಾರೀಕಿಗೆ ಇದು ಈ ಯಾಗ ನಡೆಯುತ್ತೆ. ಆ ಯಾಗ ನಡೆಯುವ ಮೊದಲು ಆ ಕೋಟಿ ರಾಮತಾರಕ ಮಂತ್ರವನ್ನು ಜಪಿಸಬೇಕು. ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನುವಂಥ ಆ ತಾರಕ ಮಂತ್ರವನ್ನು ಕನಿಷ್ಠ 108 ಬಾರಿ ದಿನಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಮಾಡಬೇಕು ಅನ್ನೋಂಥ ಅಪೇಕ್ಷೆ ಇರುವಂಥದ್ದು. ಈಗಾಗಲೇ ಸಾಮೂಹಿಕವಾಗಿ ಕೂಡ ಆರಂಭ ಆಗಿದೆ. ಕ್ಷೇತ್ರದಲ್ಲಿ ಕೂಡ ದಿನನಿತ್ಯ ಭಕ್ತರು ಬಂದು ನೂರಾರು ಸಂಖ್ಯೆಯಲ್ಲಿ ಬಂದು ಆ ರಾಮತಾರಕ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ವ್ಯಕ್ತಿಗತವಾಗಿ ಆಯಾಯ ಮನೆಯಲ್ಲಿ ಕೂಡ ಎಲ್ಲ ಕುಟುಂಬ ಸದಸ್ಯರು ಸೇರಿಕೊಂಡು ಒಟ್ಟು ಹಿಂದೂ ಸಮಾಜದ ಎಲ್ಲ ಮನೆಯಿಂದಲೂ ಕೂಡ ಆ ರೀತಿಯ ರಾಮತಾರಕ ಮಂತ್ರ ಆಗಬೇಕು ಅನ್ನೋಂಥದ್ದು ಅಪೇಕ್ಷೆ. ಅದರಿಂದ ಆ ಕೋಟಿ ಅದು ಕೋಟಿ 10 ಕೋಟಿ ಕೂಡ ಆಗ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಕೋಟಿ ಅಂತ ದಾಟುತ್ತೆ. ಆ ಕಾರಣಕ್ಕೋಸ್ಕರ ಈಗಾಗಲೇ ಭಕ್ತರು ಸಜ್ಜಾಗಿದ್ದಾರೆ ಮತ್ತು ಎಲ್ಲ ಭಕ್ತರು ಕೂಡ ಅದು ಕೇವಲ ಪುತ್ತೂರಿಗೆ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಭಕ್ತರು ಕೂಡ ಇವತ್ತು ಆ ತಾರಕ ಮಂತ್ರವನ್ನು ಜಪಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಹೊಸ ರೀತಿಯ ಒಂದು ಕಲ್ಪನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದರಿಂದ ಖಂಡಿತ ಈ ಒಂದು ಯಶಸ್ವಿ ಕಾರ್ಯಕ್ರಮ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು ಎಲ್ಲ ಜನಮಾನಸದಲ್ಲಿ ನಿಲ್ಲುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋಂಥದ್ದು ಬ್ರಹ್ಮಕಲಶದ ಆಶೋತ್ತರ. ಈ ಕಾರ್ಯಕ್ರಮದ ಬ್ರಹ್ಮಕಲಶದ ಅಧ್ಯಕ್ಷರು ಯಾರು ಸರ್? ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ರಹ್ಮಕಲಶೋತ್ಸವದ ನೇತೃತ್ವ ವಹಿಸಿಕೊಂಡು ಅನೇಕ ಹೆಸರುಗಳನ್ನು ಪಡೆದವರು ಸನ್ಮಾನ್ಯ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರು. ನಳಿನ್ ಕುಮಾರ್ ಕಟೀಲ್ರವರ ನೇತೃತ್ವದಲ್ಲಿ ಏನು ಬ್ರಹ್ಮಕಲಶಗಳಾದರೂ ಒಂದು ವಿಶಿಷ್ಟ. ಅದು ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಕೂಡ ಆ ವಿಶಿಷ್ಟತೆಯನ್ನು ಕಾಣಬಹುದು. ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಇರತಕ್ಕಂಥ ಒಟ್ಟು ತಂಡ ಇವತ್ತು ವ್ಯವಸ್ಥಿತ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ. ಈಗಾಗಲೇ ನಾನು ಹೇಳಿರುವ ಕೋಟಿ ತಾರಕ ಜಪಯಜ್ಞಕ್ಕೆ ಸೀತಾರಾಮ ಕೆದಂಬಡಿ ಗುತ್ತು ಜವಾಬ್ದಾರಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ನಮ್ಮ ರಾಮರಥ ಯಾತ್ರೆ, ಹನುಮ ಯಾತ್ರೆ ಇದೆ, ಅದನ್ನು ಮುರಳೀಕೃಷ್ಣ ಹಸಂತರಕು ಮತ್ತು ಸಹಜಿರಾಯರು ಪಡ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಲಕ್ಷೋತ್ತರ ನಾರಿಕೇಲ ಇದೆ, ಅದಕ್ಕೆ ಅರುಣ್ ಕುಮಾರ್ ಕುತ್ತಿಲ ಮತ್ತು ನಮ್ಮ ರಾಧಾಕೃಷ್ಣ ಬೋರ್ಕರ್ ಜವಾಬ್ದಾರಿ ಪಡ್ಕೊಂಡಿದ್ದಾರೆ. ಮತ್ತು ಏನು ಭಜನಾ ಸಂಕೀರ್ತನೆ ಇದೆ, ಅದನ್ನು ಭಜನಾ ಸಂಕೀರ್ತನವನ್ನು ಕೂಡ ನಮ್ಮವರು ಜವಾಬ್ದಾರಿ ಪಡ್ಕೊಂಡು ಮಾಡ್ತಾ ಇದ್ದಾರೆ. ಅತ್ಯಂತ ಯಶಸ್ವಿಯಾಗಿ ರಾಮಕೃಷ್ಣ ಕಾಟೋಕಿಯವರ ನೇತೃತ್ವದಲ್ಲಿ ಭಜನಾ ಸಂಕೀರ್ತನೆಗಳು ನಡೆಯುತ್ತೆ. ಎಲ್ಲದಕ್ಕೂ ಕೂಡ ಒಂದಷ್ಟು ವ್ಯವಸ್ಥಿತವಾದಂಥ ತಂಡ ಇದೆ. ಆ ತಂಡ ಸಮರ್ಪಕವಾಗಿ ಕೆಲಸ ಮಾಡ್ತಿದೆ. ಮಹಿಳಾ ತಂಡ, ವಿಶೇಷವಾಗಿ ಮಹಿಳಾ ತಂಡ ಕೂಡ ಜೋಡಣೆ ಆಗಿದೆ. ಸ್ವಯಂ ಸೇವಕರ ದಂಡೆ ಇದೆ. ಇಲ್ಲಿನ ಸುತ್ತಲಿನ ಗ್ರಾಮದ ಮನೆಯವರು ಎಲ್ಲ ಮನೆಗಳಿಗೂ ಕೂಡ ಆಮಂತ್ರಣ ಪತ್ರ ತಲುಪಿಸುವಂಥ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. 3-4 ಗ್ರಾಮಗಳನ್ನಂತೂ ಪ್ರತಿ ಮನೆಗೆ ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ದಾರೆ. ಉಳಿದ ಗ್ರಾಮಗಳು ಅವರವರ ಗ್ರಾಮದಲ್ಲಿ ಕೂಡ ಈ ವ್ಯವಸ್ಥೆಯನ್ನು ಜೋಡಿಸಿಕೊಂಡಿದ್ದಾರೆ. ಅಂತೂ ವಿಶಿಷ್ಟವಾದಂಥ ಕಾರ್ಯಕ್ರಮ ಇದಾಗುತ್ತೆ. ಮತ್ತು ಅದಕ್ಕೆ ಏನೆಲ್ಲ ರೂಪುರೇಷೆಗಳು ಬೇಕು ಅದು ಕ್ಷೇತ್ರದ ಕಡೆಯಿಂದ ಮಾಡುವಂಥ ಕೆಲಸ ಕಾರ್ಯಗಳಾಗಿದೆ. ವಿಶೇಷವಾಗಿ ನಾನು ಹೇಳಿರುವಂಥ ರಾಮ ಹನುಮ ಜ್ಯೋತಿ ಇವತ್ತು ಅಯೋಧ್ಯೆಗೆ ಸುಮಾರು 8 ಜನ ಪ್ರಮುಖರು ಒಂದು ಬಸ್ನಲ್ಲಿ ಹೋಗಿದ್ದಾರೆ. ಆ ಕ್ಯಾರವಾನ್ ಬಸ್ಸಲ್ಲಿ ಅಲ್ಲಿಂದ 27ನೇ ತಾರೀಕಿಗೆ ದೀಪವನ್ನು ಕೊಡಲಾಗುತ್ತೆ. ಆ ಜ್ಯೋತಿಯನ್ನು ಆ ವಾಹನದಲ್ಲಿ ತರಲಾಗುತ್ತೆ. ಅದನ್ನು ಅಂಜನಾದ್ರಿ ಮೂಲಕ ಕರ್ನಾಟಕದ ಅಂಜನಾದ್ರಿಗೆ ಬರುತ್ತೆ. ಅಂಜನಾದ್ರಿ ಮೂಲಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾರ್ಕಳ ಮುಖಾಂತರ ಬಂದು ಮತ್ತೆ ನಮ್ಮ ಪುತ್ತೂರಿಗೆ ಆಗಮಿಸಲಿಕ್ಕೆ ಬರಬೇಕಾದ್ರೆ ಅದ್ದೂರಿಯಾದಂಥ ಸ್ವಾಗತ ಎಲ್ಲ ಕಡೆಗಳಲ್ಲಿ ಈಗಾಗಲೇ ತಯಾರಿಗಳಾಗಿದೆ. ಆ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಎಲ್ಲ ಗ್ರಾಮಗಳಿಗೂ ಕೂಡ ಶ್ರೀರಾಮನ ಜ್ಯೋತಿ ಹೋಗುತ್ತೆ. ಆ ಜ್ಯೋತಿಯ ಜೊತೆ ಆ ಅಯೋಧ್ಯೆಯ ಮೂಲ ಮೃತ್ತಿಕೆಯನ್ನು ಪ್ರಸಾದವಾಗಿ ತೆಗೆದುಕೊಂಡು ಬರಲಾಗುತ್ತೆ. ಅದರ ಜೊತೆ ಗಂಗಾಜಲವನ್ನು ಕೂಡ ತರಲಾಗುತ್ತೆ. ಅವೆಲ್ಲವನ್ನು ಕೂಡ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಆಗುವಂಥ ಸಂದರ್ಭದಲ್ಲಿ ಯಾವ 9, 10, 11, 12 ಇದೆ ಆ ಕಾಲಘಟ್ಟದಲ್ಲಿ ಕೊಡುವುದಂತ ನಿಶ್ಚಯಗಳಾಗಿದೆ. ಆದ್ದರಿಂದ ಆ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದನ್ನು 11ನೇ ತಾರೀಕು ವಿತರಣೆ ಮಾಡುವಂಥ ಕೆಲಸಗಳನ್ನು ಮಾಡುತ್ತೆ. 12ನೇ ತಾರೀಕು ವಿಶೇಷವಾಗಿ ಬ್ರಹ್ಮಕಲಶ ಇದೆ. ಆವತ್ತು ಬೆಳಗ್ಗೆ ಒಂದು ಸುಮುಹೂರ್ತದಲ್ಲಿ ನಡೆಯುವಂಥ ಬ್ರಹ್ಮಕಲಶ ರಾಮನಿಗೆ ಮತ್ತು ಹನುಮನಿಗೆ ಏಕಕಾಲದಲ್ಲಿ ಬ್ರಹ್ಮಕಲಶ ಆಗುತ್ತೆ. ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಮುಖಾಂತರ ಪ್ರಾಣ ಪ್ರತಿಷ್ಠೆಯಾಗಿ ದೇವರ ಒಂದು 12 ವರ್ಷಗಳ ನಂತರ ಮತ್ತೊಂದು ರೀತಿಯ ಒಂದು ಸೇವಾ ಕಾರ್ಯಗಳು ಮತ್ತು ಧಾರ್ಮಿಕ ವಿಧಾನಗಳ ಮುಖಾಂತರ ಕುಂಟಾರು ರವಿಶತಂತ್ರಿಗಳ ನೇತೃತ್ವದಲ್ಲಿ ಈ ವ್ಯವಸ್ಥೆಗಳಾಗುತ್ತೆ. ಅದೇ ರೀತಿ ನಾನೇನು ಹೇಳಿದೆ, ಯಾಗದ ಜವಾಬ್ದಾರಿಯನ್ನು ಡಾಕ್ಟರ್ ಸತ್ಯಕೃಷ್ಣ ಭಟ್ ಮಂಗಳೂರಿನ ವೈದಿಕರು ಅದರ ನೇತೃತ್ವ ವಹಿಸ್ತಾರೆ. ಸುಮಾರು 10 ಕುಂಡಗಳಲ್ಲಿ ಯಾಗಲು ನಡೆಯುತ್ತೆ. ಯಾರೆಲ್ಲ ಸಂಕಲ್ಪವನ್ನು ತೊಟ್ಟುಕೊಂಡು ರಾಮತಾರಕ ಮಂತ್ರವನ್ನು ಜಪಿಸಿದಾರ ಅವರು ಕುಟುಂಬ ಸಮೇತ ಬರಬೇಕು. ದಂಪತಿ ಸಮೇತ ಬಂದು ಆ ಯಾಗದಲ್ಲಿ ಪರಿಪೂರ್ಣತೆಯನ್ನು ಪಡೆಯಬೇಕು ಮತ್ತು ಯಾಗದ ಪ್ರಸಾದವನ್ನು ಸ್ವೀಕರಿಸಬೇಕು ಅನ್ನೋಂಥ ಅಪೇಕ್ಷೆ ನಮ್ಮದಿದೆ. ಅಂದರೆ ಆ ಯಾಗ ಯಾವ ದಿನ ನಡೆಯೋದು? ಎಲ್ಲ ದಿನ ನಡೀತದೆ ಅಥವಾ? ಇಲ್ಲ, 11ನೇ ತಾರೀಕು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನಡೆಯುತ್ತೆ. ಮಧ್ಯಾಹ್ನ ಪೂರ್ಣಾವತಿ ಆಗುತ್ತೆ. ಪೂರ್ಣಾವತಿ ಸಂದರ್ಭದಲ್ಲಿ ನಮ್ಮೆಲ್ಲ ಭಕ್ತರು ಇರಬೇಕು ಅನ್ನೋಂಥ ಅಪೇಕ್ಷೆ ಇರೋದ್ರಿಂದ ದೊಡ್ಡ ರೀತಿಯ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರಿಗೂ ಕೂತ್ಕೊಳ್ಳುವಂಥ ವ್ಯವಸ್ಥೆಗಳಿದೆ. ಅಲ್ಲಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ಮಧ್ಯಾಹ್ನ ಅನ್ನಪ್ರಸಾದ ಇದೆ. ಅನ್ನಪ್ರಸಾದ ಸ್ವೀಕರಿಸಿಕೊಂಡು ಹೋಗಬೇಕು. ರಾತ್ರಿ ಮತ್ತೆ ಅನ್ನ ಸಂತರ್ಪಣೆ ಇರುವಂಥದ್ದು ನಮ್ಮ ಕ್ಷೇತ್ರದಲ್ಲಿ ನಡೆಯುತ್ತೆ.
ಒಟ್ಟು ಈಗಾಗಲೇ ಆಡಳಿತ ಸಮಿತಿಯ ನನ್ನ ಅಚ್ಯುತ ಮೂಡಿತರು ಇರ್ಬೋದು, ಶಿವರಾಮಣ್ಣ ಇರ್ಬೋದು, ಅಥವಾ ಉಳಿದ ಸಮಿತಿಯ ಪ್ರಮುಖರು ಇರ್ಬೋದು, ಮಾವಲೇಶ್ವರ ಭಟ್ರು ಇರ್ಬೋದು, ಅನೇಕರು ಈಗಾಗಲೇ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಗ್ರಾಮಗಳಲ್ಲಿ ಓಡಾಟಗಳು ಆರಂಭ ಆಗಿದೆ. ಎಲ್ಲ ಗ್ರಾಮ ಸಮಿತಿಯ ಅಧ್ಯಕ್ಷರು ಕೂಡ ಅತ್ಯಂತ ಮುತುವರ್ಜಿಯಿಂದ ಒಂದು ಯಶಸ್ವಿಯಾದಂಥ ಬ್ರಹ್ಮಕಲಶ, ನಾ ಭೂತೋ ನ ಭವಿಷ್ಯತ್ತು ಅನ್ನೋಂಥ ಬ್ರಹ್ಮಕಲಶ. ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ಬ್ರಹ್ಮಕಲಶೋತ್ಸವ ಹೇಗೆ ಆಗಬೇಕು ಅಂತ ಹೇಳಿದರೆ, ಬ್ರಹ್ಮಕಲಶೋತ್ಸವ ಹನುಮಗಿರಿಯಲ್ಲಿ ಹೇಗಾಗಿದೆಯೋ ಹಾಗೆ ನನ್ನೂರಿನಲ್ಲಿ ಆಗಬೇಕು ಅನ್ನೋದು ಮಾತುಗಳು ಬರುವಂಥ ಕಾರ್ಯಗಳಾಗುತ್ತೆ. ಆ ಕಾರಣಕ್ಕೋಸ್ಕರ ಈ ಕ್ಷೇತ್ರ ವಿಶಿಷ್ಟವಾಗಿ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಡೀತದೆ. ನೂರಾರು ಈಗಾಗಲೇ ಕೆಲಸಗಾರರು ದಿನನಿತ್ಯ ರಾತ್ರಿ ಆಗಲು ದುಡಿಯುವಂಥ ಕೆಲಸಗಾರಲ್ಲ. ನಾಡಿನ 9ನೇ ತಾರೀಕಿನ ಮೊದಲು ಎಲ್ಲವೂ ಕೂಡ ಪರಿಪೂರ್ಣ ಆಗುತ್ತೆ. ಅಂತೂ ವಿಶಿಷ್ಟವಾದ ಬ್ರಹ್ಮಕಲಶಕ್ಕೆ ಇದು ನಾಂದಿ ಆಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು. ಅಯೋಧ್ಯೆಯಿಂದ ಈಗ ಬರ್ತಾ ಇದ್ದಾರಲ್ಲ, ಬಸ್ಸಿನ ವ್ಯವಸ್ಥೆ ಹೇಗುಂಟು ಸರ್? ಬಸ್ ಒಂದು ಕ್ಯಾರವಾನ್ ಥರ ಇರುತ್ತೆ. ಅದು AC ಬಸ್ ಆಗಿರುತ್ತೆ. ಅದರಲ್ಲಿ ನಮ್ಮ ಭವ್ಯವಾದಂಥ ಮತ್ತು ಅತ್ಯಂತ ದಿವ್ಯವಾದಂಥ ಜ್ಯೋತಿ ಏನಿದೆ ಅದರಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೆ. ಅದಕ್ಕೆ ಅಲ್ಲಿ ಹೋಗುವಂಥ 8 ಜನ ಅದರಲ್ಲಿ ಬಸ್ಸಿನಲ್ಲಿ ಇರ್ತಾರೆ. ಅವರಿಗೆ ಉಳ್ಕೊಳ್ಳಿಕ್ಕೆ ಅದರಲ್ಲಿ ವ್ಯವಸ್ಥೆಗಳಿದೆ ಮತ್ತು ಅತ್ಯಂತ ಶುದ್ಧಾಚಾರದಲ್ಲಿರೋದ್ರಿಂದ ಅದನ್ನು ಅಷ್ಟೇ ಪ್ರಾಮುಖ್ಯವಾಗಿ ಆ ವ್ಯವಸ್ಥೆಯಲ್ಲಿ ಜೋಡಣೆ ಆಗಿದೆ. ಮತ್ತು ಅದರಲ್ಲಿ ಮೂಲ ಮೃತ್ತಿಗೆ ಮತ್ತು ಗಂಗಾ ಜಲವನ್ನು ಅದರಲ್ಲಿ ಜೋಡಿಸಲಾಗುತ್ತೆ. 27ನೇ ತಾರೀಕು ಅಲ್ಲಿಂದ ಜ್ಯೋತಿಯನ್ನು ಅದಕ್ಕೆ ತೆಗೆದುಕೊಂಡು ಬಂದು ಅಂಜನಾದ್ರಿಯಲ್ಲಿ ಮತ್ತೆ ಹನುಮನ ಏನು ದೇವಾಲಯ ಇದೆ ಅಲ್ಲಿ ಹನುಮಾನ ಜ್ಯೋತಿಯನ್ನು ಕೂಡ ಅದಕ್ಕೆ ಉರಿಸಲಾಗುತ್ತೆ. ಅದು ರಾಮ ಹನುಮ ಜ್ಯೋತಿಯಾಗಿ ಕರ್ನಾಟಕದಲ್ಲಿ ಮುಂದೆ ಬಂದು ನಮ್ಮ ಪುತ್ತೂರಿಗೆ ಬರಲಾಗುತ್ತೆ. ಅಂದರೆ ಅದರಲ್ಲಿ ಜ್ಯೋತಿಯನ್ನೆಲ್ಲ ಇಡಲಿಕ್ಕೆ ಸಪ್ರೇಟ್ ವ್ಯವಸ್ಥೆ ಉಂಟಲ್ಲ? ಎಲ್ಲವೂ ಪ್ರತ್ಯೇಕ ವ್ಯವಸ್ಥೆಗಳಿದೆ. ಅದು ನಂದದ ರೀತಿಯಲ್ಲಿ ಎರಡೆರಡು ಜ್ಯೋತಿಗಳು ಪ್ರತ್ಯೇಕಗಳಿರುತ್ತೆ. ಯಾಕಂದರೆ ಒಂದು ವೇಳೆ ಏನಾದರೂ ವ್ಯತ್ಯಾಸ ಇಲ್ಲದರೂ ಇನ್ನೊಂದು ಜ್ಯೋತಿ ಇರುವಂಥದ್ದು. ಮತ್ತು ಅದಕ್ಕೆ ಏನು ರಕ್ಷಣೆ ಬೇಕು ಆ ರಕ್ಷಣೆ ಕಾರ್ಯವನ್ನು ಕೂಡ ನಮ್ಮ ಹುಡುಗರು ಮಾಡ್ತಾರೆ. ಯಾವುದೇ ರೀತಿಯ ಲೋಪ ಆಗದ ರೀತಿಯಲ್ಲಿ ಅಲ್ಲಿಂದ ಬರುವಂಥ ಜ್ಯೋತಿ ಮನೆಗೆ ಮುಟ್ಟುವ ತನಕ ಯಾವುದೇ ಲೋಪ ಆಗದಂತೆ ಶ್ರೀರಾಮನ ಭವ್ಯವಾದ ಮಂದಿರದಿಂದ ಬರುವಂಥ ಜ್ಯೋತಿ ನಮ್ಮ ಮನೆಯನ್ನು ಬೆಳಗಬೇಕು, ಆ ಮುಖಾಂತರ ಸಮಾಜದ ಒಳಿತಾಗಬೇಕು ಅನ್ನೋದು ಅಪೇಕ್ಷೆ. ಅಂದರೆ ಜ್ಯೋತಿಯನ್ನು ಸ್ವೀಕರಿಸುವಂಥ ಒಂದು ಕ್ರಮ ಹೇಗೆ ಅಲ್ಲಿ? ಈಗಾಗಲೇ ಮುರಳೀಕೃಷ್ಣ ಸಂದರ್ಕರ್ ನೇತೃತ್ವದಲ್ಲಿ ಒಂದಷ್ಟು ತಂಡಗಳು ನಾಳೆ ತೆರಳುತ್ತೆ. ಅವರ ಜೊತೆಯಲ್ಲಿ ಸೇರಿಕೊಳ್ಳಲಿದೆ ಮತ್ತು ಅಲ್ಲಿಂದ ಕ್ಷೇತ್ರದ ಮುಖಾಂತರ ಕೂಡ ಕೊಡುವಂಥ ವ್ಯವಸ್ಥೆಗಳಾಗುತ್ತೆ. ಅತ್ಯಂತ ಪವಿತ್ರವಾದಂಥ ಕಾರ್ಯಕ್ಕೆ ಅಲ್ಲಿಯ ಆಡಳಿತ ವ್ಯವಸ್ಥೆ ನಮಗೆ ಪೂರಕವಾಗಿ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಪ್ರಕ್ರಿಯೆಗಳು ಮುಗಿದಿದೆ. ಇನ್ನು ಕೊನೆಯ ಕ್ಷಣದಲ್ಲಿ ಜ್ಯೋತಿಯನ್ನು ತರುವಂಥ ಇರುವಂಥದ್ದು ಅದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಒಂದು ಧಾರ್ಮಿಕ ಮತ್ತು ಶ್ರದ್ಧೆಯ ಭಾಗವಾಗಿರೋದ್ರಿಂದ ಅತ್ಯಂತ ಭಕ್ತಿಯಿಂದ ಅದನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಅಂಜನಾದ್ರಿಗೆ ಯಾವಾಗ ಸರ್? 31ನೇ ತಾರೀಕಿಗೆ? 31ನೇ ತಾರೀಕಿಗೆ ಅಂಜನಾದ್ರಿ ಮುಟ್ಟುತ್ತೆ. ಅಂಜನಾದ್ರಿಯಿಂದ ನಂತರ ನಮ್ಮ ಊರಿಗೆ ತಲುಪುತ್ತೆ. ಕಾರ್ಕಳಕ್ಕೆ ಬಂದು ಕಾರ್ಕಳದಿಂದ ಮತ್ತೆ ನಮ್ಮ ಪುತ್ತೂರಿಗೆ ಬರಲಾಗುತ್ತೆ. ಈಗ ಕಾರ್ಕಳದಿಂದ ಬಸ್ಸಿಂದ ರಥದ ಮುಖಾಂತರ ಅದಕ್ಕೊಂದು ಪ್ರತ್ಯೇಕವಾದಂಥ ರಥವನ್ನು ಮಾಡಿದ್ದಾರೆ. ಅತ್ಯಂತ ವೈಭವಪೂರ್ಣವಾದಂಥ ರಥ ಇರುತ್ತೆ. ಆ ರಥದಲ್ಲಿ ಎಲ್ಲ ದೀಪ ಮತ್ತು ಅದರ ಜೊತೆಯಲ್ಲಿ ನಾವು ಪ್ರತಿ ದೇವಾಲಯದಲ್ಲಿ ಕೂಡ ಒಂದೊಂದು ದೀಪವನ್ನು ಕೊಡಲಾಗುತ್ತೆ. ಆ ದೀಪದ ಜೊತೆ ಜ್ಯೋತಿಯನ್ನು ಕೊಡುವಂಥ ವ್ಯವಸ್ಥೆಗಳು ಮಾಡಿದೆ. ಅದರ ಜೊತೆಯಲ್ಲಿ ಸ್ಥಳೀಯವಾಗಿ ದೇವಸ್ಥಾನ ಭಜನಾ ಮಂದಿರಗಳಿದ್ದರೆ ಅದಕ್ಕೂ ಕೂಡ ಒಂದೊಂದು ದೀಪವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕ್ಷೇತ್ರದಿಂದ ಮಾಡಲಾಗುತ್ತೆ. ಈಗ ಭಕ್ತರಿಗೆ ಅವರ ಮನೆಗೂ ಕೂಡ ರಾಮನ ಜ್ಯೋತಿ ಬೇಕು, ರಾಮನ ಮೂಲ ಮೃತ್ತಿಕೆ ಬೇಕು ಅಂತ ಹೇಳಿದರೆ, ಮೂಲ ಮೃತ್ತಿಕೆ ಮತ್ತು ಗಂಗಾ ಜಲವನ್ನ ಯಾರು ರಕ್ಷೆ ಕಟ್ಟಿ ಯಾವ ರಾಮತಾರಕ ಮಂತ್ರವನ್ನು ಜಪಿಸ್ತಾರೆ ಅವರಿಗೆ ಇಲ್ಲಿಯೇ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಆ ವಾಹನದಿಂದ ಯಾವುದು ಕೊಡುವಂಥ ವ್ಯವಸ್ಥೆಗಳಿಲ್ಲ. ಅದೇನಿದ್ರು ಕೂಡ ಕ್ಷೇತ್ರದಲ್ಲಿ ಕೊಡುವಂಥ ಅಲ್ಲಿ ಕೊಡುವಂಥದ್ದು ಜ್ಯೋತಿ ಮಾತ್ರ. ಅದರಿಂದ ಜ್ಯೋತಿಯನ್ನು ಸ್ವೀಕರಿಸುವ ಕೆಲಸವನ್ನು ಆಯಾಯ ಭಕ್ತರು ಆಯಾಯ ಸ್ಥಳದಲ್ಲಿ ಬಂದಾಗ ಆ ಧಾರ್ಮಿಕ ಕೇಂದ್ರಗಳಿದೆ ಆ ಕೇಂದ್ರಗಳಿಂದ ಪಡ್ಕೊಳ್ಬೇಕು ಅನ್ನೋಂಥ ಅಪೇಕ್ಷೆ ಇರುವಂಥದ್ದು. ಅದರಿಂದ ಭಕ್ತರೆಲ್ಲರ ಹತ್ರ ವಿನಂತಿ ಇಷ್ಟೇ, ನೀವು ಜ್ಯೋತಿಯನ್ನು ಆಯಾ ವಾಹನದಿಂದ ಪಡ್ಕೊಳ್ಳಿ. ಉಳಿದಂತೆ ಕ್ಷೇತ್ರದ ಪ್ರಸಾದ ಮತ್ತು ಗಂಗಾಜಲ ಮತ್ತು ಮೂಲ ಮೃತ್ತಿಕೆಯನ್ನು ಇಲ್ಲಿ ನಾವು ಕ್ಷೇತ್ರದಲ್ಲಿ ಕೊಡಲಾಗುತ್ತೆ. ಅದರಿಂದ ಎಲ್ಲ ಭಕ್ತರು ಕೂಡ ಗಮನದಲ್ಲಿ ಇಟ್ಟುಕೊಳ್ಬೇಕು. ನೀವು ಜ್ಯೋತಿಯನ್ನು ಮನೆಗೆ ಮುಟ್ಟಿಸ್ಕೊಂಡು ಮಾಡಿ ಅದರ ಜೊತೆ ತಾರಕ ಮಂತ್ರವನ್ನು ಜಪಿಸುವ ಮುಖಾಂತರ ನೀವೇನು ಯಾಗದಲ್ಲಿ ಪಾಲ್ಗೊಳ್ತೀರಾ ಆ ಸಂದರ್ಭದಲ್ಲಿ ನಿಮಗೆ ಪ್ರಸಾದವನ್ನು ಕೊಡಲಾಗುತ್ತೆ. ಈಗ ಎಲ್ಲರ ತಲೆಯಲ್ಲಿ ಇರುವಂಥ ಒಂದು ಪ್ರಶ್ನೆ ಅಂದರೆ, ಈಗ ಯಜ್ಞ ಯಾಗ ಎಲ್ಲ ಮುಗಿಯಿತು, ಆ ನಂತರ ಜ್ಯೋತಿಯನ್ನು ಏನು ಮಾಡುವುದು ಅಂತ. ಅಲ್ಲ, ಅವರಿಗೆ ಎಷ್ಟು ದಿನಕ್ಕೆ ಕಾಲಾವಕಾಶಗಳು ಆಗುತ್ತೆ, ಅದರಲ್ಲಿ ಶುದ್ಧಾಚಾರಗಳು ಇರೋದ್ರಿಂದ ಎಷ್ಟು ದಿನಕ್ಕೆ ಅವಕಾಶ ಆಗುತ್ತೆ ಅಷ್ಟು ದಿನ ಅದಕ್ಕೆ ಎಣ್ಣೆ ಸುರಿಬೋದು. ಹಾಗಂತೇಳಿ ಒಂದು ದಿನ ದೀಪ ಬಂದು ಬೆಳಗಿದ್ರು ಕೂಡ ಆ ಮನೆ ಬೆಳಗಿದಂತೆ, ಅಯೋಧ್ಯೆಯ ರಾಮನ ಜ್ಯೋತಿ ಅವನ ಮನೆ ಬೆಳಗಿದೆ ಅಂತ ಅರ್ಥ. ಅದರಿಂದ ಅದರಲ್ಲಿ ಏನು ಭಯಪಡುವಂಥ ವ್ಯವಸ್ಥೆಗಳಿಲ್ಲ. ಇವತ್ತು ಬಂದು ನನ್ನ ದೇವರ ಮನೆಯಲ್ಲಿ ದೀಪ ಬೆಳಗಿದರೆ ಅದು ಪರಿಪೂರ್ಣವಾದಂಥ ರಾಮನ ಅನುಗ್ರಹ ಆಗುತ್ತೆ, ಪರಿಪೂರ್ಣವಾದಂಥ ಹನುಮನ ಅನುಗ್ರಹ ಆಗುತ್ತೆ ನಮ್ಮ ನಂಬಿಕೆ. ವಿಶೇಷವಾಗಿ ನಮ್ಮ ಅಪೇಕ್ಷೆ ಇರುವಂಥದ್ದು ಅಷ್ಟೇ, ಎಲ್ಲರೂ ಕೂಡ ಕ್ಷೇತ್ರಕ್ಕೆ ಬರಬೇಕು. ನಾನು ಜ್ಯೋತಿ ಪಡ್ಕೊಂಡಿದ್ದೇನೆ ನನ್ನ ಕೆಲಸ ಮುಗೀತು ಅಂತಲ್ಲ. 9, 10, 11, 12 4 ದಿವಸದಲ್ಲಿ ಕೂಡ
ಭಕ್ತರೆಲ್ಲರೂ ಕೂಡ ಒಬ್ಬ ಸ್ವಯಂ ಸೇವಕನಾಗಿ ಒಬ್ಬ ಕಾರ್ಯಕರ್ತನಾಗಿ ಇಲ್ಲಿರಬೇಕು ಮತ್ತು ನನ್ನಿಂದ ಆಗುವಂಥ ಸೇವೆಯನ್ನು ರಾಮನ ಕೆಲಸ ಮತ್ತು ಹನುಮನ ಕೆಲಸ ಅಂತ ತಿಳ್ಕೊಂಡು ಬಂದು ಈ ಬ್ರಹ್ಮಕಲಶದಲ್ಲಿ ಪಾಲ್ಗೊಳ್ಬೇಕು ಮತ್ತು ನನಗೆ ನಂಬಿಕೆ ಇರಬೇಕು. ನಾನು ಅಂಥ ಒಂದು ಬ್ರಹ್ಮಕಲಶದಲ್ಲಿ ನಾನು ಪಾಲ್ಗೊಂಡಿದ್ದೇನೆ, ಅದಕ್ಕೆ ನಾನು ಧನ್ಯನಾದೆ ಅನ್ನುವಂಥ ಮಾತುಗಳು ಮುಂದಿನ ದಿನಮಾನಗಳಲ್ಲಿ ಬರಬೇಕು ಅನ್ನೋಂಥ ಅಪೇಕ್ಷೆ ಮಾತ್ರ ನಮ್ಮ ಅನ್ನೋದು. ಅದರಿಂದ ಈ ಬ್ರಹ್ಮಕಲಶೋತ್ಸವ ನಭೂತೋ ನಭವಿಷ್ಯತ ಆಗುತ್ತೆ ಅಂತ ವಿಶ್ವಾಸ ನಮ್ಮದಿದೆ. ನಿಮಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ನಿಮಗೂ ಕೂಡ ಮಾಧ್ಯಮದ ಬಂಧುಗಳಿಗೆ ಕೂಡ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮತ್ತು ವಿಶೇಷವಾಗಿ ಗಣ್ಯ ವ್ಯಕ್ತಿಗಳು ಯಾರಾದರೂ ಬರುವ ನಿರೀಕ್ಷೆ ಇದೆ ಸರ್? ಈಗಾಗಲೇ ಈ ನಾಡಿನ ಪ್ರಮುಖ ಮಠಾಧೀಶರುಗಳು ಬರ್ತಾರೆ. ಕಂಚಿ ಸ್ವಾಮಿಗಳಿರ್ಬೋದು, ಶೃಂಗೇರಿ ಸ್ವಾಮಿಗಳಿರ್ಬೋದು, ನಮ್ಮ ರಾಘವೇಶ್ವರ ಸ್ವಾಮಿಗಳಿರ್ಬೋದು, ಕನ್ಯಾಡಿ ಸ್ವಾಮಿಗಳಿರ್ಬೋದು, ಒಡಿಯೂರು ಸ್ವಾಮಿಗಳಿರ್ಬೋದು, ಅಥವಾ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಇರ್ಬೋದು, ಅನೇಕ ಗಣ್ಯಮಾನ್ಯರು ಬರ್ತಾರೆ. ಆಯಾ ದಿನಮಾನಗಳಿಗೆ ಬಂದಾಗ ಅವರನ್ನು ಸ್ವಾಗತಿಸುವಂಥ ಕೆಲಸವನ್ನು ವಿಧಿವಿಧಾನಗಳ ಮುಖಾಂತರ ಅವರನ್ನು ಗೌರವಿಸುವ ಮುಖಾಂತರ ಎಲ್ಲವನ್ನೂ ಕೂಡ ಅಚ್ಚುಕಟ್ಟವಾಗಿ ಕ್ಷೇತ್ರದಲ್ಲಿ ಮಾಡಲಾಗುತ್ತೆ. ವಿಶೇಷವಾಗಿ ಜನಪ್ರತಿನಿಧಿಗಳು, ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಚಿವರು ಇರ್ಬೋದು, ಅನೇಕ ಹೊರಗಿನ ಭಕ್ತರಿರ್ಬೋದು, ಎಲ್ಲರೂ ಕೂಡ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಯಾವುದೇ ಧಾರ್ಮಿಕ ಆದಂಥ ಸಭಾ ಕಾರ್ಯಕ್ರಮಗಳಿಲ್ಲ. ಇದೊಂದು ವಿಶೇಷತೆ. ನಮ್ಮ ಬ್ರಹ್ಮಕಲಶೋತ್ಸವದಲ್ಲಿ ಸಭಾ ಕಾರ್ಯಕ್ರಮಗಳಿಲ್ಲ. ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ 2 ವೇದಿಕೆಯಲ್ಲಿ ನಡೆಯುತ್ತೆ. ಒಂದು ಲವ ವೇದಿಕೆ ಇದೆ, ಒಂದು ಕುಶ ವೇದಿಕೆ ಇದೆ. ಎರಡೂ ಕಡೆ ಕೂಡ ಅವರವರ ಇಚ್ಛೆಯ ಧಾರ್ಮಿಕ ಕಾರ್ಯಕ್ರಮದ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಅವರವರು ಆ ಸಮಯವನ್ನು ಅಲ್ಲಿ ಉಪಯೋಗಿಸಬಹುದು. ಅದರಿಂದ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಲಾಗಿದೆ. ಸಾಧು ಸಂತರು ಈ ಥರ ಯಾರಾದರೂ? 100ಕ್ಕೆ 100 ಸಾಧು ಸಂತರು ಬರ್ತಾರೆ. ಯಾರು ಬರ್ತಾರಂತ ನಾವು ಈಗಾಗಲೇ ತುಂಬ ಜನರಿಗೆ ಹೇಳಿಕೆಗಳು ಹೋಗಿದೆ. ಅವರಿಗೆ ಗೌರವಪೂರ್ವಕವಾಗಿ ಅವರನ್ನು ಬರಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಕ್ಷೇತ್ರದ ಕಡೆಯಿಂದ ಮಾಡಲಾಗುತ್ತೆ. ಧನ್ಯವಾದಗಳು ಸರ್. ಇಷ್ಟೊತ್ತು ಒಂದು ವಿಶೇಷವಾಗಿರುವಂಥ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಹರಿಪ್ರಸಾದ್ ಅಂತೇಳಿ. ಈಗ ಅಯೋಧ್ಯೆಗೆ ನಮ್ಮ ರಾಮನ ಜ್ಯೋತಿ ತರಲಿಕ್ಕೆ ಹೋಗಿದ್ದಾರೆ ಹೌದು. ಬಸ್ಸಿನಲ್ಲಿ. ಹೌದು. ಸೊ ಅದು ಹೊರಡುವಂಥ ಒಂದು ಕಾರ್ಯಕ್ರಮ ಹೇಗಿತ್ತು ಸರ್? ಮೊನ್ನೆ ನಮ್ಮ ಪುತ್ತೂರಿನ ನೆಲಪಾಲ್ ದೇವಸ್ಥಾನದಿಂದ ಈಗಾಗಲೇ ರಥಕ್ಕೆ ಚಾಲನೆಯನ್ನು ಕೊಟ್ಟಿದೆ. 25ಕ್ಕೆ ಬೆಳಿಗ್ಗೆ ಇಲ್ಲಿಗೆ ತಲುಪಿದೆ ನಮ್ಮ ಪ್ರಯಾಗ್ರಾಜ್. ಅಲ್ಲಿಂದ ಗಂಗಾಜಲವನ್ನು ತೆಗೆದುಕೊಂಡು ನಾಳೆ ಸಂಜೆ ಅಯೋಧ್ಯೆಗೆ ತಲುಪ್ತದೆ. ಅಯೋಧ್ಯೆಯಿಂದ ನಾಳ್ದು ರಾಮನವಮಿಯ ದಿನ ಹೊರಡುತ್ತದೆ. ಅದೊಂದು ಸುಯೋಗ ಅಂತಲೇ ಹೇಳಬಹುದು. ಯಾವುದು ಕೂಡ ಪ್ಲಾನ್ಡ್ ಅಲ್ಲ. ಅಯೋಧ್ಯೆಯಲ್ಲಿ ಅದು ಯೋಜನೆ ಮಾಡಿದ ರೂಪದಲ್ಲೇ ಆ ದಿನ ಹೊರಡುವ ದಿನವನ್ನು ನೋಡುವಾಗ ಅದು ರಾಮನವಮಿ ಅನ್ನುವಂತಹದ್ದು ಫಿಕ್ಸ್ ಆಗಿರುವಂತಹದ್ದು. ರಾಮನವಮಿಯ ದಿನ ಅಯೋಧ್ಯೆಯಿಂದ ರಥ ಹೊರಡ್ತದೆ. ಮೊದಲು ಕೂಡ ಅಷ್ಟೇ, ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗುವಾಗ ನೋಡ್ಬೋದು, ಒಂದು ಫೋಟೋ ವೈರಲ್ ಆಗಿತ್ತು. ಅದು ಯಾವುದು ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಕೋದಂಡರಾಮನ ಫೋಟೋ ಅಲ್ಲಿಯ ಭೋಜನ ಶಾಲೆಯಲ್ಲಿ ಇತ್ತು ಅನ್ನುವಂತಹದ್ದು. ಅದು ಯಾರು ತೆಗೆದುಕೊಂಡು ಹೋದ್ರು, ಅಲ್ಲಿ ಹೇಗೆ ಬಂತು ಅನ್ನುವಂತಹದ್ದು ಇಷ್ಟರವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಲ್ಲಿಯ ಫೋಟೋ ಅಲ್ಲಿ ಸಿಕ್ಕಿತು, ನಮ್ಮ ಕೋದಂಡರಾಮಂದು ಅಂತ ಹೇಳುವಂತಹದ್ದು. ಆ ರೀತಿಯಲ್ಲಿ ಒಂದು ಅವಿನಾಭಾವ ಸಂಬಂಧ ಕ್ಷೇತ್ರಕ್ಕೆ ಮತ್ತು ಅಯೋಧ್ಯೆಗೆ ಇದೆ ಅನ್ನುವಂತಹ ರೀತಿಯಲ್ಲಿ. ಧನ್ಯವಾದಗಳು ಸರ್. ಸರಿ. ಉತ್ತಮವಾದ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಸರಿ, ಧನ್ಯವಾದ. ರಾಮನಿಗೊಂದು ಹನುಮಂತನಿಗೊಂದು ತೆಂಗಿನಕಾಯಿಯನ್ನು ಪ್ರತಿ ಮನೆಯಿಂದ ಕೊಡುವಂಥದ್ದು. ಬೇರೆ ದೇಣಿಗೆ ಅದು ಎಲ್ಲ ಎಂತ ಇಲ್ಲ. ಈ ಥರ ಇಲ್ಲಿ ಸ್ಟಾಕ್ ಮಾಡಿರ್ತಾರೆ. ಒಂದು ಪಂಚಮುಖಿ ಆಂಜನೇಯನ ಕ್ಷೇತ್ರದ ಹತ್ತಿರ ಉಂಟು, ಇನ್ನೊಂದು ಕೋದಂಡರಾಮನ ಕ್ಷೇತ್ರದ ಹತ್ತಿರ ಮೇಲೆ ಉಂಟು. ಲಕ್ಷೋತ್ತರ ನಾರಿಕೇಳ ಸಮರ್ಪಣಾ ವರಣ ಚೆಂದಾಗಿದೆ. ಇಲ್ಲಿ ಬರುವಾಗಲೇ ಹನುಮಂತನ ಗದೆ. ಈಗ ಕೋದಂಡರಾಮನ ಕ್ಷೇತ್ರದಲ್ಲಿದ್ದೇವೆ. ಕೋದಂಡರಾಮ ಹಾಗೂ ಹನುಮಂತ. ಇಲ್ಲಿ ಲವಕುಶ ಮಂಟಪ, ಅದು ಲವ, ಇದು ಕುಶ ಮಂಟಪ ಮತ್ತು ಇದು ಸೀತಾ ಮಂಟಪ. ಇಲ್ಲಿ ಬಾಲಗಣಪತಿ ಸನ್ನಿಧಿ ಕೂಡ ಉಂಟು. ಇಲ್ಲಿ ಕೂಡ ಕೆಲಸ ಕಾರ್ಯಗಳು ನಡೀತಾ ಉಂಟು. ನಮ್ಮ ಎಲ್ಲರ ಮುದ್ದಾದ ಪ್ರೀತಿಯ ಬಸವರಾಜ ಇವನಿಗೂ ಕೂಡ 10-12 ವರ್ಷ ಆಯಿತು. ನಮ್ಮ ಮುದ್ದಾದ ಬಸವರಾಜ, ಎಷ್ಟು ಪ್ರೀತಿ ಅವನಿಗೆ ಅಲ್ಲಣ್ಣ? ಬಸವರಾಜ, ಬಸವರಾಜ ಏನ ನಾನು ಹನುಮಗಿರಿಗೆ ಬರುವಾಗ ಇವನ ಜೊತೆ ಮಾತನಾಡದೆ ಹೋಗುವುದಿಲ್ಲ. ಅದನ್ನಿ ಹೇಯ್ ಡುಬ್ಬ ಹಿಡಿಬಾರ್ದು, ಯಾವತ್ತು ಕೋಪ ಆಗ್ತದೆ. ಆತಾನಿ ಬಲ ಕೋಪ ಇನ್ನು ಟಾಟಾ ಬಾಯ್ ಶಿವ್. ಏಯ್ ಕೋಪ ಬಾಯ್ 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 ಟಾಟಾ ಬಾಯ್.
ಟಾಟಾ ಬಾಯ್ 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 ಬಾಯ್. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದ ಸಂಪೂರ್ಣ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಇಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ನಡೀತಾ ಉಂಟು ಅಂತ. ಹಾಗಾದರೆ ಏಪ್ರಿಲ್ 9, 10, 11, 12 ಈ ದಿನ ಎಲ್ಲರೂ ಬಿಡುವು ಮಾಡಿಕೊಂಡು ನಮ್ಮ ಕ್ಷೇತ್ರಕ್ಕೆ ಬನ್ನಿ ಸ್ನೇಹಿತರೆ. ಇದು ಈಶ್ವರಮಂಗಲ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಹಾಗಾದರೆ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ನಾವು ಭೇಟಿಯಾಗುವ ಸ್ನೇಹಿತರೆ. ಧನ್ಯವಾದಗಳು.